ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಸೂರ್ಯನಗರ ಪೊಲೀಸರಿಂದ ವರದಿಗೆ ಸೂಚನೆ ಕೂಡಲೇ ಸ್ಥಳಕ್ಕೆ ತೆರಳಿ ಕ್ರಮ ಕೈಗೊಳ್ಳುವಂತೆ ಆದೇಶವನ್ನು ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದಿಂದಲೂ ಮಾಹಿತಿ ಪಡೆದ ಬಾಲದಂಡಿ. ನಮ್ಮ ರಿಪೋರ್ಟರ್ ನವೀನ್ ನಮ್ಮೊಂದಿಗೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ನವೀನ್, ಇವತ್ತು ನೀವು ತಂದಂಥ ಒಂದು ಅದ್ಭುತ ಸುದ್ದಿ, ಇವತ್ತು ಪೊಲೀಸರು ಅಲರ್ಟ್ ಆಗಿ ರೇಡ್ ಕೂಡ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗಿ ಶ್ವೇತಾ ಮತ್ತು ಕೀರ್ತಿ ತಲೆಮರೆಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದೆ. ಈಗಿನ ಲೇಟೆಸ್ಟ್ ಅಪ್ಡೇಟ್ ಏನಿದೆ ನವೀನ್? ಜಯಪ್ರಕಾಶ್ ಶೆಟ್ಟಿ, ಏನು ಕೇವಲ 20 ನಿಮಿಷದಲ್ಲಿ ರಿಪಬ್ಲಿಕ್ ಕನ್ನಡ ಕಳೆದ 2-3 ದಿನಗಳಿಂದ ನಿರಂತರವಾಗಿ ಬೆನ್ನು ಹತ್ತಿ ಏನು ಮಕ್ಕಳ ಹೆಸರಲ್ಲಿ, ಅಂದರೆ ಅನಾಥ ಮಕ್ಕಳ ಹೆಸರಲ್ಲಿ ಏನು ದಂಧೆಯನ್ನು ನಡೆಸ್ತಾ ಇದ್ರು ಶ್ವೇತಾ ಮತ್ತು ಕೀರ್ತಿ ಅನ್ನೋರು. ಇದೇ ಒಂದು ಸ್ಥಳದಲ್ಲಿ ಅಂತಂದರೆ ಕಟ್ಟಡದ ಮೊದಲ ಮಹಡಿಯಲ್ಲಿ ಈ ಒಂದು ಕಚೇರಿಯನ್ನು ತೆರಲಾಗಿತ್ತು. ಈಗ ಸದ್ಯ ಸೂರ್ಯನಗರ ಪೊಲೀಸರು ಕೂಡ ಈ ಒಂದು ಕಚೇರಿಯ ಬಳಿಯಲ್ಲಿ ಬಂದು ದಾಳಿಯನ್ನು ನಡೆಸಿದ್ದಾರೆ. ಆದರೆ ಈಗ ಇಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಜೊತೆಗೆ ಇಲ್ಲಿ ನೋಡ್ತಾ ಇರೋದು ದೃಶ್ಯದಲ್ಲಿ ಸೂರ್ಯನಗರ ಪೊಲೀಸರು ಸ್ಥಳಕ್ಕೆ ಬಂದು ಆ ಒಂದು ಮನೆಯ ಒಳಗಡೆ ಪರಿಶೀಲನೆ ನಡೆಸಿದ್ದಾರೆ. ಆದರೆ ಇಲ್ಲಿ ಪ್ರತಿದಿನವೂ ಕೂಡ ಇದೇ ಒಂದು ಸ್ಥಳದಿಂದ ಹೆಣ್ಣು ಮಕ್ಕಳನ್ನ ಒಂದಷ್ಟು ಜನರನ್ನ ನೇಮಕ ಮಾಡಿಕೊಂಡು ಇಲ್ಲಿಂದ ದಂಧೆ ಮಾಡುವಂತ, ಅಂದ್ರೆ ಏನು ಪ್ರತಿದಿನ ಬರ್ತ್ಡೇ ಅಂತ ಏನು ಹೆಸರಿನಲ್ಲಿ, ಆ ಒಂದು ಬರ್ತ್ಡೇ ಹೆಸರಿನಲ್ಲಿ ಪ್ರತಿದಿನವೂ ಕೂಡ ಸಾರ್ವಜನಿಕರಿಗೆ ಕಾಲ್ ಮಾಡಿ ಇಲ್ಲಿಂದ ಹಣವನ್ನು ಲೂಟಿ ಮಾಡುವಂದಷ್ಟು ಕೆಲಸವನ್ನ ಮತ್ತೆ ಏನು ಮಾಡಲಾಗಿತ್ತು. ಇದೇ ಮೊದಲ ಮಹಡಿಯಲ್ಲಿ ನಾವು ನೋಡ್ತಾ ಇರುವಂಥದ್ದು. ಇಲ್ಲಿ ಹೊರಗಡೆ ಯಾವುದೇ ಒಂದು ಆಶ್ರಮದ ನಾಮಫಲಕ ಇಲ್ಲ. ನಾವು ನಿನ್ನೆ ನಮ್ಮ ಟೀಮ್ ಏನು ರಿಪಬ್ಲಿಕ್ ಕನ್ನಡ ತಂಡ ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡೋಕೆ ಬಂದ ಸಂದರ್ಭದಲ್ಲಿ ಕೂಡ ಒಂದಷ್ಟು ಬೇರೆ ಬೇರೆ ನಾಮಫಲಕಗಳನ್ನ ಹಾಕೊಂಡಿದ್ರು. ಏನು ಅಲೈಸ್ ಟ್ರಸ್ಟ್ ಅಂತ ಹಾಕೊಂಡಿರುವಂಥದ್ದು ಇರುವಂಥದ್ದು, ಒಳಗಡೆ ಇನ್ನೊಂದು ನಾಮಫಲಕ ಸೇರಿದಂತೆ ಏನು ಇಲ್ಲಿ ಜನರನ್ನ ಮರೆಮಾಚಿಸಿ ಪ್ರತಿದಿನ ಸಾರ್ವಜನಿಕರಿಂದ 8-9 ಹೆಣ್ಮಕ್ಳನ್ನ ಇಟ್ಟುಕೊಂಡು ಆನ್ಲೈನ್ ಮೂಲಕ ಕಾಲ್ ಮಾಡಿ ಅವರಿಂದ ಹಣ ವಸೂಲಿ ಮಾಡುವ ಒಂದು ದೊಡ್ಡ ಜಾಲವೇ ಇರೋದ್ರಿಂದಾಗಿ ಈಗ ಏನು ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಈಗ ಟೀಚರ್ಸ್ ಕಾಲೋನಿ ಏನಿದೆ ಇಲ್ಲಿ ಏನೊಂದು ಲೇಔಟ್ ಏನಿದೆ ಚಂದಾಪುರದಲ್ಲಿ, ಈ ಒಂದು ಕಚೇರಿ ಮೇಲೆ ಕೂಡಲೇ ದಾಳಿ ಮಾಡಬೇಕು, ಅವ್ರನ್ನ ವಶಕ್ಕೆ ಪಡಿಬೇಕಂತೇಳಿ ಕೂಡಲೇ ಸೂಚನೆಯನ್ನು ಕೊಟ್ಟಿದ್ರು. ಆ ಒಂದು ಸೂಚನೆ ಮೇರೆಗೆ ಈಗ ಸೂರ್ಯನಗರ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಆದರೆ ಪ್ರತಿದಿನವೂ ಇಲ್ಲಿ ಹೆಣ್ಮಕ್ಳು, ನಾನು ಒಳಗಡೆ ಒಂದಷ್ಟು ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ, ಪ್ರತಿದಿನ ಇಲ್ಲಿ ಹೆಣ್ಮಕ್ಳು ಇದೇ ಒಂದು ಕಚೇರಿಯಿಂದ ಕಾಲ್ ಮಾಡ್ತಾ ಇದ್ರು. ಕಾಲ್ ಮಾಡಿ ಅಲ್ಲಿ ಏನು ಆ ಒಂದು ಕಚೇರಿಯಿಂದ ಮಕ್ಕಳು ಮಲ್ಲಿಕಾರ್ಜುನ್ ಬಾಲದಂಡಿ, ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ನಮ್ಮೊಂದಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಫೋನದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಇವತ್ತು ಬೆಳಗ್ಗಿನಿಂದ ನಾವು ನಿರಂತರವಾಗಿ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಇದೀಗ ನಿಮ್ಮ ಆದೇಶದ ಮೇರೆಗೆ ಅಲ್ಲಿ ದಾಳಿ ಕೂಡ ಆಗ್ತಾ ಇದೆ. ಜೊತೆಗೆ ಆ ಶ್ವೇತಾ ಮತ್ತು ಕೀರ್ತಿ ಅನ್ನೋರು ಅಲ್ಲಿಂದ ತಪ್ಪಿಸಿಕೊಂಡಿದ್ದಾರೆ ಅನ್ನೋದು ಕೂಡ ಇದೆ. ಅವರು ಸಿಗೋ ತನಕ ಈ ಒಂದು ಮಾಫಿಯಾ ಮಟ್ಟ ಹಾಕೋದಕ್ಕೆ ಸಾಧ್ಯವಿಲ್ಲ ಸರ್. ಆದರೆ ಒಂದಂತೂ ಭಾಳ ಸ್ಪಷ್ಟ, ಮಲ್ಲಿಕಾರ್ಜುನ್ ಬಾಲದಂಡಿ ಅವರೇ, ಸುದ್ದಿ ಪ್ರಸಾರ ಆಗ್ತಾ ಇದ್ದಾಗೆ ಆದೇಶ ಕೊಟ್ಟು ನೀವಲ್ಲಿ ರೇಡ್ ಮಾಡಿಸಿದ್ದೀರಿ. ಮುಂದೆ ಏನೇನೆಲ್ಲ ಆಗುತ್ತೆ ಸರ್? ಇಲ್ಲ, ಈಗ ನಮಗ ಬಂದ ತಕ್ಷಣ ನಾವು ಇದು ಕಾರ್ಯಾಚರಣೆಗೆ ನಮ್ಮ ಲೋಕಲ್ ಅಧಿಕಾರಿಗಳನ್ನ ಕಳಿಸಿದೀವಿ. ಮುಖ್ಯವಾಗಿ ಇದು ಡಾಕ್ಯುಮೆಂಟರಿ ಪ್ರೂಫ್, ಅವರ ಆರೋಪಿಗಳು ಎಸ್ಕೇಪ್ ಆದ್ರೂ ಸಹಿತ ನಾವು ಸಾಕಷ್ಟು ರೀತಿಯಿಂದ ತನಿಖೆ ಮಾಡ್ಬೋದು. ಅಲ್ಲಿ ಏನೇನ್ ಮಟೀರಿಯಲ್ ಇದೆ ಅದನ್ನೆಲ್ಲ ಸೀಸ್ ಮಾಡ್ತೀವಿ, ಮತ್ತೆ ಮುಂದಿನ ತನಿಖೆಯನ್ನ ನಾವು ಕಂಪ್ಲೀಟ್ ಆಗಿ ಮಾಡ್ತೀವಿ. ಇದರಲ್ಲಿ ಯಾವುದೇ ಒಂದು ಇದಾಗಲ್ಲ. ಈಗ ಯಾರೆಲ್ಲ ಅಲ್ಲಿ ರೇಡ್ಗೆ ಹೋಗಿದ್ದಾರೆ ಸರ್ ಈಗ ನಿಮ್ಮ ಆದೇಶದ ಮೇಲೆ? ನಮ್ಮ ಲೋಕಲ್ ಸೂರ್ಯನಗರ ಠಾಣೆ ಇನ್ಸ್ಪೆಕ್ಟರ್ ಮಹಾಜನ್ ಅವರ ನೇತೃತ್ವದಲ್ಲಿ ತಂಡ ಹೋಗಿದೆ. ಓಕೆ. ಹೋಗಿ ಅಲ್ಲಿ ಏನೇನಿದೆ ನೋಡ್ತೀವಿ. ಮುಖ್ಯವಾಗಿ ಕಂಪ್ಲೇಂಟ್ ಅನ್ನ ನಾವು ಇನ್ನ ರಿಜಿಸ್ಟರ್ ಮಾಡಬೇಕಾಗಿದೆ. ಆ ಕಂಪ್ಲೇಂಟ್ ಯಾವ ರೀತಿ ಕೊಡ್ತಾರೆ ಅದರದ ಆಧರಿಸಿ ನಾವು ತನಿಖೆ ಎಲ್ಲಾ ರೀತಿಯಿಂದ ತನಿಖೆ ಮಾಡ್ತೀವಿ. ನೀವು ಏನು ಪ್ರಸಾರ ಮಾಡ್ತಾ ಇದ್ರಿ ಅದು ಎಲ್ಲಾ ವಿಷಯಗಳನ್ನ ನಾವು ತನಿಖೆಯಲ್ಲಿ ಪರಿಶೀಲನೆ ಮಾಡ್ತೀವಿ. ಸರ್, ಒಂದು ಕಡೆ ತನಿಖೆ ಮಾಡ್ತೀರಿ, ಅದರ ವಿಶ್ವಾಸ ಇದೆ ನಮಗೆ. ಆದರೆ ಈ ಬರ್ತ್ಡೇ ಟೈಮಲ್ಲಿ ನೋಡಿ, ಒಂದು ಇಮೋಷನಲ್ ಆಗಿರ್ತಾರೆ ಜನಗಳು. ಈ ಮಕ್ಕಳನ್ನ ತೋರಿಸಿ 5,000 10,000 ಪ್ರತಿಯೊಬ್ಬರು ಹಾಕಿರ್ತಾರೆ ಬೇಕಿದ್ರೆ. ಆಮೇಲೆ ಕೊನೆಗಳಿಗೆ ಅಲ್ಲಿ ಅದೇ ಮಕ್ಕಳಿಂದ ಥ್ಯಾಂಕ್ಸ್ ಹೇಳಿಸೋದು. ಯಾವುದೇ ಎನ್ ಜಿ ಒಗೆ ಭೇಟಿ ಕೊಟ್ಟಿರ್ತಾರೆ, ಅವ್ರ ಜೊತೆ ಒಂದು ಸೆಲ್ಫಿ ತಗೊಂಡಿರ್ತಾರೆ, ಅವರ ಫೋಟೋ ತಗೊಂಡಿರ್ತಾರೆ, ಅವ್ರಿಗೊಂದು 5,000 ರೂಪಾಯಲ್ಲಿ ಕೊಟ್ಟಿರ್ತಾರೆ. ಆ ನಂತರ ಅದೇ ಫೋಟೋವನ್ನು ಬೇರೆ ಕಡೆ ಹಾಕಿ ಆ ದುಡ್ಡನ್ನು ತಗೊಂಡು ಈ ರೀತಿ ಮೋಸ ಮಾಡ್ತಾ ಇರುವಂಥದ್ದು. ನಮಗೆ ಬಂದ ಮಾಹಿತಿ ಪ್ರಕಾರ ತಿಂಗಳಿಗೆ 50 ಲಕ್ಷದಷ್ಟು ಇವರು ದುಡ್ಡು ಮಾಡ್ತಾ ಇದ್ದಾರೆ ಅಂತ. ಇದನ್ನು ಮಟ್ಟ ಹಾಕೋದು ಹೆಂಗೆ ಸರ್? ಕೇವಲ ಇದು ಒಂದೇ ಆಗಿರ್ಲಿಕ್ಕಿಲ್ಲ ಅಂತ? ಇಲ್ಲ, ಇದ್ರ ಬಗ್ಗೆ ನಾವು ಸಂಪೂರ್ಣವಾದ ತನಿಖೆ ಮಾಡ್ತೀವಿ. ಮುಖ್ಯವಾಗಿ ಇದು ಯಾವ ಬ್ಯಾಂಕ್ ಅಕೌಂಟ್ಗೆ ಅವ್ರು ಹಾಕಿಸ್ಕೊಂಡಿದ್ದಾರೆ ಮತ್ತು ಅಲ್ಲಿಂದ ಎಲ್ಲೆಲ್ಲಿ ಹೋಗಿದೆ ಅದ್ರ ಎಲ್ಲದ್ರ ಬಗ್ಗೆ ತನಿಖೆ ಆಗ್ತದೆ. ಡಾಕ್ಯುಮೆಂಟರಿ ಪ್ರೂಫ್ ನಮಗೆ ಸಾಕಷ್ಟು ಸಿಗುವುದರಿಂದ ಆ ತನಿಖೆಯಲ್ಲಿ ಯಾವುದೇ ಲೋಪ ಆಗದ ರೀತಿಯಲ್ಲಿ ನಾವು ತನಿಖೆ ಮಾಡ್ತೀವಿ. ಮತ್ತೆ ಇದರಲ್ಲಿ ಹಿನ್ನೆಲೆ ಯಾರಿದ್ದಾರೆ ಅವರೆಲ್ಲರ ಮೇಲೆ ಸೂಕ್ತ ಕ್ರಮ ವಹಿಸ್ತಾರೆ. ಎಸ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಬಾಲದಂಡಿ ಅವರೇ, ಬೆಂಗಳೂರು ಗ್ರಾಮಾಂತರ ಎಸ್ ಪಿಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್ ನಮ್ಮ ಜೊತೆ ಮಾತನಾಡೋದಕ್ಕಾಗಿ.
ಇದು ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಆಲ್ರೆಡಿ ಪೊಲೀಸರು ಅಲ್ಲಿ ದಾಳಿ ನಡೆಸಿದ್ದಾರೆ. ಈಗ ಕೆಲವರಿಗಷ್ಟೇ ಗೊತ್ತಾಗಿರ್ಬೋದು ಏನಾಗಿದೆ ಅಂತ, ಎಲ್ರಿಗೂ ಗೊತ್ತಾಗಿರುವಂಥ ಸಾಧ್ಯತೆ ಇಲ್ಲ. ದಾಳಿ ವಿಷಯ ತಿಳಿದು ಸ್ಥಳದಿಂದ ಕಾಲ್ಕಿತ್ತ ವಂಚಕರ ಜಾಲ. ಪೊಲೀಸರು ಬರೋ ಮುನ್ನವೇ ಶ್ವೇತಾ ಮತ್ತು ಕೀರ್ತಿ ಎಸ್ಕೇಪ್ ಆಗಿದ್ದಾರೆ. SVB ಅಲೈನ್ಸ್ ಟ್ರಸ್ಟ್ ಆಫೀಸ್ ಮೇಲೆ ಖಾಕಿ ದಾಳಿಯಾಗಿದೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ಸುದ್ದಿಯನ್ನ ಬ್ರೇಕ್ ಮಾಡ್ತೀವಿ. ಸುದ್ದಿ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಅಂದ್ರೆ 20 ನಿಮಿಷದಲ್ಲಿ ಆ ವಿಚಾರ ಬೆಂಗಳೂರು ರೂರಲ್ SP ಗಮನಕ್ಕೆ ಬರುತ್ತೆ. ತಕ್ಷಣ ಪೊಲೀಸರಿಗೆ ಕನೆಕ್ಟ್ ಮಾಡಿ ಅವರೇ ಖುದ್ದು ಸಂಪರ್ಕ ಮಾಡಿ ಏನಾಗ್ತಾ ಇದೆ, ಇಂಥ ಒಂದು ದೊಡ್ಡ ಜಾಲ ನಿಮ್ಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿದೆ, ತಕ್ಷಣ ಸ್ಥಳಕ್ಕೆ ಹೋಗಿ ಕ್ರಮವನ್ನು ಜರುಗಿಸಿ ಅಂತೇಳಿ ಸೂಚನೆಯನ್ನು ಕೊಡ್ತಾರೆ. SP ಫೋನ್ ಬರ್ತಾ ಇದ್ದಂತೆ ತಕ್ಷಣ ಎಚ್ಚೆತ್ತುಕೊಂಡಂತಹ ಸೂರ್ಯನಗರ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಯಾವ ಜಾಗದಲ್ಲಿ ಅವರು ಕಚೇರಿಯನ್ನ ಮಾಡಿಕೊಂಡಿದ್ರು ಆ ಜಾಗಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡ್ತಿದ್ದಾರೆ. ನೋಡಿ, ಮತ್ತೊಂದು ವಿಚಾರ ಹೇಳಲೇಬೇಕು. ರಿಪಬ್ಲಿಕ್ ಕನ್ನಡದಲ್ಲಿ ಈ ಸುದ್ದಿ ಪ್ರಸಾರ ಆದಂತ ಕೆಲವೇ ಕ್ಷಣಗಳಲ್ಲಿ ಅಲ್ಲಿಂದ ಎಲ್ಲರೂ ಕೂಡ ಎಸ್ಕೇಪ್ ಆಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತದೆ. ಫುಲ್ ಲಾಕ್ ಮಾಡ್ಕೊಂಡಿದ್ದಾರೆ. ಹೊರಗಡೆ ನೋಡೋದಕ್ಕೆ ಒಂದು ರೆಸಿಡೆನ್ಷಿಯಲ್ ಹೌಸ್ ತರ ಇದೆ. ಒಳಗಡೆ ಎಂಟ್ರಿ ಕೊಟ್ಟಾಗ ಗೊತ್ತಾಗುತ್ತೆ ಅಲ್ಲಿ ಒಂದು ರಿಯಲ್ ಎಸ್ಟೇಟ್ ಆಫೀಸ್ ಅನ್ನ ಓಪನ್ ಮಾಡ್ಕೊಂಡಿದ್ರು. ಈಗ ನೀವೇ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ, ಇದು ಲೈವ್ ದೃಶ್ಯಾವಳಿ. ಅನಾಥ ಮಕ್ಕಳ ಹೆಸರಲ್ಲಿ ಇವರು ಲೂಟಿ ಮಾಡ್ತಾ ಇದ್ರು. ಪ್ರತಿನಿತ್ಯ ಅವರ ಟ್ರಾನ್ಸಾಕ್ಷನ್ ನೋಡಬೇಕು, ಗಾಬರಿ ಆಗುತ್ತೆ. ತಿಂಗಳಿಗೆ 40 ರಿಂದ 50 ಲಕ್ಷ ಇದರಿಂದ ಸಂಪಾದನೆ ಮಾಡ್ತಾ ಇದ್ರು. ಅನಾಥ ಮಕ್ಕಳ ಫೋಟೋವನ್ನ ತೋರಿಸಿ ಬರ್ತ್ಡೇ ವಿಶ್ ಮಾಡ್ತಾರೆ ಮಕ್ಕಳು. 1,500 ಕೊಟ್ಟರೆ 25 kg ಅಕ್ಕಿ ಕೊಡ್ಬೋದು. 2,500 ರೂಪಾಯಿ ಕೊಟ್ಟರೆ ಅಕ್ಕಿ, 1 ಮೂಟೆ ಅಕ್ಕಿ ಜೊತೆಗೆ ಒಂದಷ್ಟು ಸಾಮಗ್ರಿಗಳನ್ನ ತಗೊಂಬರ್ತೀವಿ. 5,000 ನೀವು ಡೊನೇಟ್ ಮಾಡಿದಾದ್ರೆ ಅಕ್ಕಿ, ಅವರಿಗೆ ಬೇಕಾಗಿರುವಂಥ ಬಟ್ಟೆ, ಪುಸ್ತಕ, ಪೆನ್ಸಿಲ್ ಎಲ್ಲವನ್ನ ಕೂಡ ನಾವು ತೆಗೆದುಕೊಡ್ತೀವಿ. ದಯವಿಟ್ಟು ದಾನ ಮಾಡಿ ಅಂತೇಳಿ. ಈಗ ಬರ್ತ್ಡೇ ಇರುತ್ತೆ, ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಿರ್ತಾರೆ. ಆ ವಿಚಾರ ಗೊತ್ತಾಗಿ ಅಂದರೆ ಅನಾಥ ಮಕ್ಕಳು ಅಂತ ಬರ್ತಿದ್ದಂಗೆ ಅವರ ಮನಸ್ಸು ಕರಗಿ ಅವರು ತಕ್ಷಣ ಅವ್ರ ಕೈಲಾದಷ್ಟು ಸಹಾಯವನ್ನು ಮಾಡ್ತಾರೆ. ಅವ್ರು ಚೆಕ್ ಮಾಡೋದಿಲ್ಲ, ಯಾಕೆಂದ್ರೆ ಅವ್ರು ಎಲ್ಲವೂ ಕೂಡ ರೆಡಿ ಆಗಿರ್ತಾರೆ. ನೋಡಿ, ಈ ಹಿಂದೆ ಸೈಬರ್ ಕ್ರೈಮ್ ವಂಚನೆ ಆದಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಶೋ ಕೌನ್ ಬನೇಗಾ ಕರೋಡ್ಪತಿ ಅನ್ನುವ ಹೆಸರಲ್ಲಿ ಯಾವ ರೀತಿಯಾಗಿ ವಂಚನೆ ಆಗಿತ್ತು, ಎಷ್ಟು ಜನ ಮೋಸ ಹೋಗಿದ್ರು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅದು ರಾಷ್ಟ್ರ ಮಟ್ಟದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದಂಥ ಸೈಬರ್ ಕ್ರೈಮ್ ಅದು. ಈಗ ನೋಡಿ, ಇವರು ಕೂಡ ಅದೇ ರೀತಿಯಾಗಿ. ಆದರೆ ಇಲ್ಲಿ ಪ್ರಮುಖವಾಗಿ ಹೇಳುವಂಥ ಪ್ರಶ್ನೆ, ಈಗ ನಮ್ಮ ಬರ್ತ್ಡೇ ಇವತ್ತೇ ಇರುತ್ತೆ ಅಂತೇಳಿ ಇವರಿಗೆ ಆ ಡೇಟಾ ಹೇಗೆ ಸಿಗುತ್ತೆ ಅಂತೇಳಿ ಅವರು ಅರೆಸ್ಟ್ ಆಗಬೇಕು. ಅರೆಸ್ಟ್ ಆದ ಬಳಿಕ ವಿಚಾರಣೆ ನಡೆಸಿದಾಗ ಅವರೇ ಹೇಳಬೇಕು ಎಲ್ಲಿಂದ ಈ ಡೇಟಾವನ್ನು ಕಲೆಕ್ಟ್ ಮಾಡ್ತಾ ಇದ್ರು ಅಂತೇಳಿ. ಪ್ರಮುಖವಾಗಿ ವೀಕ್ಷಕರೇ, ನಾವೆಲ್ಲರೂ ಕೂಡ ಒಂದು ತಪ್ಪನ್ನು ಮಾಡ್ತೀವಿ. ಎಲ್ಲೋ ಒಂದು ಕಡೆ ಶಾಪಿಂಗ್ ಅಂತ ಹೋಗ್ತೀವಿ, ಮಾಲ್ಗಳಿಗೆ ಹೋಗ್ತೀವಿ, ಅಲ್ಲಿ ಯಾರೋ ಒಬ್ರು ನಿಂತಿರ್ತಾರೆ, ಅಲ್ಲೊಂದು ಚೀಟಿ ಕೊಡ್ತಾರೆ, ಒಂದು ಬಂಪರ್ ಆಫರ್ ಇದೆ, ಲಾಟ್ರಿ ಇದೆ, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಪ್ಲೇಸು ಎಲ್ಲವನ್ನು ಕೂಡ ಬರ್ದು ಕೊಡಿ ಅಂತ ಹೇಳ್ತಾರೆ. ಆ ಬಂಪರ್ ಲಾಟ್ರಿ ಆಸೆಗೆ ಬಿದ್ದು ನಾವು ನಮ್ಮ ಎಲ್ಲ ಡೀಟೇಲ್ಗಳನ್ನು ಬರ್ದು ಕೊಟ್ಬಿಡ್ತೀವಿ. ಆ ಡೇಟಾಗಳು ಇವ್ರ ಕೈಗೆ ಏನಾದ್ರು ಸೇರುತ್ತಾ? ಎಲ್ಲೋ ಒಂದು ಕಡೆ ಒಂದು ಶಾಪಿಂಗ್ ಅಂತೇಳಿ ಜ್ಯುವೆಲರಿ ಶಾಪ್ಗೆ ಹೋಗ್ತೀರಿ, ಬಟ್ಟೆ ಖರೀದಿ ಮಾಡೋದಕ್ಕೆ ಹೋಗ್ತೀರಿ, ಆಗ ಅಲ್ಲಿ ನಾವು ಬರಿತೀವಿ, ನಮಗೆ ಗೊತ್ತಾಗೋದಿಲ್ಲ, ಏನೋ ಒಂದು ಲಾಟ್ರಿ ಹೊಡೆದು ಬಿಡ್ತಲ್ಲ ಅಂತೇಳಿ. ಅಲ್ಲಿ ಲಾಟ್ರಿ ಆಸೆ ಬಿದ್ದು ಲಾಟ್ರಿ ಹೊಡೆದ್ರೆ ಕಾರ್ ಬರುತ್ತೆ, ಬೈಕ್ ಬರುತ್ತೆ, ಫ್ರಿಡ್ಜ್ ಬರುತ್ತೆ, TV ಬರುತ್ತೆ ಅಂತೇಳಿ ನಮ್ಮ ಸಂಪೂರ್ಣ ವಿವರವನ್ನು ಅಲ್ಲಿ ಬರೆದು ನಮ್ಮ ಸಿಗ್ನೇಚರನ್ನು ಕೂಡ ಮಾಡಿ ಬರ್ತೀವಿ. ನಮ್ಮ ಮೊಬೈಲ್ ನಂಬರ್ ಹಾಕ್ತೀವಿ, ಡೇಟ್ ಆಫ್ ಬರ್ತ್ ಹಾಕ್ತೀವಿ, ನಮ್ಮ ಬರ್ತ್ ಪ್ಲೇಸ್ ಹಾಕ್ತೀವಿ, ನಾವು ಎಲ್ಲಿ ವಾಸ ಮಾಡ್ತಾ ಇದೀವಿ ಅಂತೇಳಿ ಹಾಕ್ತೀವಿ. ಇದೆಲ್ಲವನ್ನ ಕೂಡ ಫಿಲ್ ಮಾಡೋದಕ್ಕಿಂತ ಮುಂಚೆ ಜಾಗರೂಕರಾಗಿರಿ. ಈ ಕ್ಷಣಕ್ಕೂ ಕೂಡ ನಿಮಗೆ ಬರ್ಬೋದು. ನೋಡಿ, ಇಲ್ಲಿ ಒಂದೇ ಜಾಗ ಅಲ್ಲ, ಯಾವ ಜಾಗದಲ್ಲಿ ಇವರು ಕೂತು ಇವರ ದಂಧೆಯನ್ನು ನಡೆಸ್ತಿದ್ದಾರೋ ಗೊತ್ತಿಲ್ಲ. ನೋಡಿ, ಪ್ರಮುಖವಾಗಿ ನಮ್ಮ ವೀಕ್ನೆಸ್ ಅನ್ನು ನೋಡಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅಂತಂದ್ರೆ, ಇವರು ಇಲ್ಲಿ ಕೂತು ಬಳ್ಳಾರಿ, ಬೆಳಗಾವಿ, ಮಂಗಳೂರು, ಚಿತ್ರದುರ್ಗ ಎಲ್ಲೋ ದೂರದ ಜಿಲ್ಲೆಗಳಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮಗೆ ಡೌಟ್ ಬರುತ್ತೆ,
ಹೇಗೆ ನಡೀತಾ ಇದೆ, ಎಲ್ಲಿ ನಡೀತಾ ಇದೆ ಅಂತೇಳಿ. ಅವ್ರು ಎಲ್ಲೋ ಒಂದು ಲೊಕೇಶನ್ ಕಳಿಸ್ತಾರೆ, ಆ ಲೊಕೇಶನ್ ಹಾಕ್ತಾರೆ, ನಿಮಗೆ 500 ಕಿಲೋಮೀಟರ್ ದೂರದಲ್ಲಿದೆ, 300 ಕಿಲೋಮೀಟರ್